ಹೇ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ನಿನ್ನೆ ಯಾರ್ಯಾರು ನನ್ನ ಸ್ಟೋರಿ ನೋಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಅವರಿಗೆಲ್ಲ ನನ್ನ ಬಗ್ಗೆ ಗೊತ್ತೇ ಇರುತ್ತೆ. ನನ್ನ ಹೆಸರು ಶಾನ್ ಅಂತೇಳಿ, ನಾನು ಜೋಗ್ ಫಾಲ್ಸಿಂದ. ಇವಾಗ ಬೆಳಗ್ಗೆ ಎದ್ದು ಚರ್ಚಿಗೆ ಹೋಗಕ್ಕೆ ರೆಡಿ ಆಗಿದ್ದೀನಿ. ಚರ್ಚಿಗೆ ಹೋಗಿ ಬರಬೇಕು. ಇವಾಗ ಚರ್ಚಿಗೆ ಹೋಗಿ ಬಂದ್ಮೇಲೆ ಸಿಗೋಣ ಗೈಸ್, ಬಾಯ್ ಗಾಯ್ಸ್. ಸೊ ಇವಾಗ ಚರ್ಚಿಂದ ಬಂದೆ. ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಚರ್ಚಿಗೆ ಹೋಗಿದ್ದೆ. ಚರ್ಚಿಂದ ಬಂದೆ, ಬೀಗ ಸಿಗ್ತಾ ಇಲ್ಲ ಗುರು. ಈಗ ನಮ್ಮ ಫಾದರು ಗಿಡ ನೆಟ್ಟಕ್ಕೆ ಹೇಳಿದ್ರು. ಗಿಡ ನೆಟ್ಟದಾಗ ನಮ್ಮ ಫಾದರ್ ಏನು ಕೊಟ್ಟಿದ್ದಾರೆ ಗೊತ್ತಾ? ನೋಡಿ, 2 ರೂಪಾಯಿ ಚಾಕ್ಲೇಟ್ ಕೊಟ್ಟಿದ್ದಾರೆ. ಇದೇ ನಮ್ಮ ಫಾದರ್ ಕೊಟ್ಟಿರೋದು, ಚರ್ಚ್ ಫಾದರ್. ಬೆಳಗ್ಗೆ ತಿಂಡಿ ಮಾಡಿದ್ದಿಲ್ಲ, ಹಂಗೆ ಎದ್ಬಿಟ್ಟು ಹೋಗಿದ್ದೆ. ಇವಾಗ ತಿಂಡಿ ಮಾಡಿಬಿಟ್ಟು ಸಿಗೋಣ ಗೈಸ್. ನಮ್ಮಮ್ಮ ತಿನ್ನಕ್ಕೆ ಇಡ್ಲಿ ಮಾಡಿದ್ದಾರೆ. ನನಗೆ ಇಡ್ಲಿ ಅಂದರೆ ಇಷ್ಟನೇ ಇಲ್ಲ. ನೋಡಿ, ಇಲ್ಲಿ ಇಡ್ಲಿ ತಿನ್ಬೇಕಾಗತ್ತೆ. ಇವಾಗ ಏನು ಮಾಡೋಕ್ಕಾಗಲ್ಲ, ತಿನ್ಬಿಟ್ಟು ಸಿಗ್ತೀನಿ ಗೈಸ್, ಬಾಯ್ ಗಾಯ್ಸ್. ಇವಾಗ ಸುತ್ತಾಡಕ್ಕೆ ಹೋಗೋಣ ಅಂತ ಜಸ್ಟ್ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ದ. ಇವಾಗ ಗಾಡಿ ತೆಗ್ದು ಸುತ್ತಾಡಕ್ಕೆ ಹೋಗೋದು. ಅವನದೇನೋ ಫೋಟೋ ಶೂಟ್ ಮಾಡಬೇಕಂತೆ, ಫೋಟೋಸ್ ತೆಗಿಬೇಕಂತೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಅವ್ನು ಫೋಟೋಸ್ ತೆಗ್ದುಬಿಟ್ಟು ಅವನೇನೋ ಇವತ್ತು ರೀಲ್ ಹಾಕ್ತಾನಂತೆ. ನೋಡೋಣ ಏನು ರೀಲ್ ಮಾಡ್ತಾನೆ ಎಂಥದ್ದು ಅಂತೇಳಿ. ನಮ್ಮ ಮನೇಲಿ ಗೇಟೇ ಕರೆಕ್ಟಾಗಿ ಕೂರಲ್ಲ ಗೈಸ್. ಇವಾಗ ನಮ್ಮ ಹುಡುಗ ನಿಮಗೆ ತೋರಿಸ್ತೀನಿ. ನಿನ್ನೆ ನೀವು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ನೋಡಿರ್ತೀರಾ, ಅವನಿಗೆ ನೋಡ್ತೀರಾ ಇನ್ನೊಂದ್ಸತಿ. ಯಾರು ಹೇಳ್ರಿ ಇವನು? ಹಾಯ್ ಗಾಯ್ಸ್, ವಾಟ್ಸ್ಆಪ್, ಗುಡ್ ಮಾರ್ನಿಂಗ್. ನಡಿಯಾ ಜಾನಿ ಸಿನ್ಸ್ ಇವನು. ನನಗೆ ಬೈಬಾರ್ದು, ಸರಿನಾ? ಮುಚ್ಕೊಂಡು ನೀನು ಅದು ನಮ್ಮ ಫ್ರೆಂಡ್ಶಿಪ್ ಅಪ್ಪ. ಅದು ಹಂಗೆಲ್ಲ ಫ್ರೆಂಡ್ಶಿಪ್ಪಲ್ಲಿ ಕಾಮನ್. ನೀನು ಬರ್ಬರ್ ಅನ್ಸ್ಬಿಡ, ಗಾಡಿ ಏರ್ ಫಿಲ್ಟರ್ ಹೋಗಿದೆ, ಮೆಲ್ಲ ಕೊಡಿ. ಇವಾಗ ಫೋಟೋ ಶೂಟ್ಗೆ ಹೋಗ್ತಾ ಇದ್ವಿ. ಹಾವು ಸತ್ ಬಿದ್ದಿದೆ ಗೈಸ್. ಫೋಟೋ ಶೂಟ್ಗೆ ಹೋಗ್ತಾ ಇದ್ವಿ. ನಮ್ಮಪ್ಪ ಇವಾಗ ಪಾಸ್ ಆದರು. ನಾನು ನಮ್ಮ ಫ್ರೆಂಡ್ ಕೈಯಲ್ಲಿ ಗಾಡಿ ಕೊಟ್ಟಿದ್ದೆ. ನಮ್ಮಪ್ಪ ಏನಂತ ಗೊತ್ತಾ, ಕಣ್ ಬಿಡ್ತಾ ಇದ್ದಾರೆ ನನಗೆ. ಇವಾಗ ಫೋನ್ ಬರುತ್ತೆ 2 ನಿಮಿಷದಲ್ಲಿ ಗೈಸ್. ನಮ್ಮಪ್ಪ ಫೋನ್ ಮಾಡಿದ್ರು, ಗಾಡಿ ಇವನಿಗೆ ಕೊಟ್ಟಿದ್ದು ನೋಡ್ಬಿಟ್ಟು ಗಾಡಿ ತಗೋಬ ಮನೆ ಹತ್ರ ಅರ್ಜೆಂಟಾಗಿ, ನಾನೆಲ್ಲ ಹೋಗ್ಬೇಕು ಅಂತ ಸುಳ್ಳು ಹೇಳ್ತಿದ್ದಾರೆ. ಇವಾಗ ಮತ್ತೆ ಫೋಟೋ ಶೂಟ್ ಏನೂ ಇಲ್ಲ, ಮನೆಗೆ ವಾಪಸ್ ಹೋಗ್ತಾ ಇದ್ವಿ. ನೋಡೋಣ ಏನಾಗುತ್ತೆ ಅಂತ. ಗೈಸ್ ಇವ್ರಿಗೆ ಹೆಣ್ಣು ಬೇಕಂತೆ, ನೋಡಿ ಕೈ ಮುಗಿತಾ ಇದ್ದಾರೆ. ಯಾರು ಹೆಣ್ಣಿದ್ರೆ ಹುಡುಕಿ ಇವರಿಗೆ. ಗೈಸ್ ಇವಾಗ ಮಳೆ ಬರ್ತಾ ಇದ್ರು, ನಮಗೆ ಹುಚ್ಚಂತೂ ನಿಲ್ತಾ ಇಲ್ಲ. ಮತ್ತೆ ನಾವು ಫೋಟೋ ಶೂಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ಮಸ್ತಾಗಿ ಇವಾಗ ರೆಡಿ ಆಗಿದ್ದಾನೆ. ಸೋನಲ್ ಅಂತ ಇನ್ನೊಬ್ಬ ಬಂಗಾರ. ಫೋನಲ್ಲಿ ಸಿಕ್ಕಿದ್ದಾನೆ ಇವಾಗ. ನೋಡಿ ಹೆಂಗೆ ಮಿಂಚ್ತಾ ಇದ್ದಾನೆ ನೋಡಿ. ನಾನೇ ಹಿಂಗೆ ಶರ್ಟು, ಪೊಲೀಸ್ ಇರಲ್ಲ, ನಾನೇ ಹಿಂಗೆ ಶರ್ಟು ಮತ್ತು ಪ್ಯಾಂಟ್. ವ್ಲಾಗಿಂಗ್ ಅಂದರೆ ತುಂಬ ಈಸಿ ಅನ್ಕೊಬಿಟ್ಟಿದ್ದಾರೆ. ನಮಗೆ ಗೊತ್ತು ಕಷ್ಟ. ಇಲ್ಲಿ ರೋಡಲ್ಲೆಲ್ಲ ಮಾಡಬೇಕಾದ್ರೆ ಎಷ್ಟು ಜನ ನೋಡಿ ನಗ್ತಾರೆ. ನಮಗಂತೂ ತುಂಬ ಒಂಥರ ಅನಿಸ್ಬಿಡುತ್ತೆ. ನನಗೆ ಫೋನೇ ಹೊರಗೆ ತೆಗಿಬಾರ್ದು ಅನಿಸುತ್ತೆ. ಇವಾಗ ರೋಡಲ್ಲೆಲ್ಲ ವ್ಲಾಗ್ ಮಾಡಬೇಕಾದ್ರೆ ಎಲ್ಲರೂ ನೋಡಿ ನಗ್ತಾರೆ ಗೈಸ್. ನೋಡಿ ಎಲ್ಲರೂ ನೋಡ್ತಾರೆ. ಫಾಲ್ಸ್ ಹತ್ರ ಇಲ್ಲಿ ಇದೆಲ್ಲ ಸಿಗುತ್ತೆ, ಇದು ಗೆಂಡಕ್ಕಿ ಎಲ್ಲ. ಇವಾಗ ಬೈಕಲ್ಲಿ ಹೋಗ್ತಾ ಇದೀವಿ. ನಮ್ದು ಯಾವ ಬೈಕ್ ಹೇಳ್ರಿ? ಹಯಾಬುಸಾ ಬೈಕ್ ಇದೆ ನಮ್ಮ ಜಸ್ಟಿನ್ ಅವ್ರ ಅಪ್ಪಂದು. ಹಯಾಬುಸಾ ತೋರಿಸ್ಲಾ? ನೋಡಿ ಇಲ್ಲಿ ಸ್ಪ್ಲೆಂಡರ್ ಹಯಾಬುಸಾ ಬೈಕಲ್ಲಿ ಹೋಗ್ತಾ ಇದೀವಿ. ಇವಾಗ ಫೋಟೋ ಶೂಟ್ ಏನೋ ಫೋಟೋ ಅದೇ ರೀಲ್ ಹೇಳಿದ್ನಲ್ಲ, ಇವ್ನು ಏನೋ ರೀಲ್ ಮಾಡ್ಬೇಕಂತೆ. ರೀಲ್ ಮಾಡಿಬಿಟ್ಟು ಅವನು ಏನೋ ಪೋಸ್ಟ್ ಮಾಡ್ತಾನಂತೆ. ಸಪೋರ್ಟ್ ಮಾಡಿದ್ದಾನೆ. ಏನು ಮಾಡ್ಬೇಡಿ ಗೈಸ್, ಬರೀ ಹುಡುಗಿ ರುಚಿವನಿಗೆ. ದೊಡ್ಡ ಸೀನ್ ಐತು ಅಲ್ಲಿ ನೋಡಿ. ಪೊಲೀಸು, ನಾವು ಬೇರೆ 3 ಜನ. ನೋಡಿದೆ ನಮ್ಮ ಬ್ಲಾಗ್ ನೋಡಿ, ಮ್ಯಾಗಿ ಬ್ಲಾಗ್ ಮಾಡಿದ್ದಾರೆ ಎಲ್ಲರೂ, ತುಂಬ ಜನ. ಇದು ನೋಡಿ ಗೈಸ್, ನಮ್ಮ ಜೋಗಾದಿ ಬ್ರಿಡ್ಜ್. ಇದು ಬ್ರಿಡ್ಜ್ ನೋಡಿ, ಅಲ್ಲಿ ಸೈಡಲ್ಲಿ ಆಂಟಿಗಳು ನಿಂತ್ಕೊಂಡಿರ್ತಾರೆ, ಅವ್ರಿಗೆ ನೋಡ್ಬಿಡ್ರಿ. ಮತ್ತೆ ಇಲ್ಲಿ ಜಸ್ಟಿನ್ ತಮ್ಮ ಓಡೋಗ್ತಿದ್ದಾನೆ, ಅಲ್ಲಿ ಮಂಗ. ಜಸ್ಟಿನ್ ತಮ್ಮ ಹೋಗ್ತಾರೆ ನೋಡಿ, ಮಂಗ ಜಸ್ಟಿನ್ ಫ್ರೆಂಡ್ ಅವರು. ನನ್ನ ತಮ್ಮ ಅಂತ ಮರಿಬೇಡ. ಪೊಲೀಸ್ ಹಿಡ್ಕೊಬಿಡ್ತಿದ್ರು ಇವಾಗ. ಸೈಕ್ ಸೀನ್ ಆಗೋದು. ಅಲ್ಲಿ ನೋಡಿ ಒಂದು ರಿಸೋರ್ಟ್ ಇದೆ ಅಲ್ಲಿ. ಪೊದೆಗಳು ಜಾಸ್ತಿ ಆಗಿದೆ. ಗುಂಡಿಗೆ ಆಗ್ತಿದ್ದ ಗೈಸ್ ಇವಾಗ. ಯಪ್ಪ ಸರಿ ಇಲ್ಲ, ಡ್ರೈವರ್ ಸರಿ ಇಲ್ಲ ಗೈಸ್, ನಮ್ಮ ಡ್ರೈವರು. ಆದರೆ ನಮ್ಮದೇ ಊರಿದು, ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ನಮ್ಮದೇ ಊರು. ಊರಲ್ಲಿ ಯಾರಾದರೂ ಏನಾದರೂ ಮಾತಾಡೋಕೆ ಬಂದರೆ ಶೂಟೇ ಅಷ್ಟೇ. ಶೂಟ್ ಔಟ್, ಎನ್ಕೌಂಟರ್ ಮಾಡಿಬಿಡ್ತೀವಿ ಗೈಸ್.
ನನ್ನ ಮಗಂಗೆ ಹುಡುಗಿರು ಹುಚ್ಚು ಜಾಸ್ತಿ ಆಗಿದೆ ನೋಡಿ ಇಲ್ಲಿ. ಬರೀ ಹುಡುಗಿರ ಜೊತೆ ಮಾತಾಡ್ತಾರೆ. ನಾವು ಫ್ರೆಂಡ್ಸ್ ಯಾವಾಗಾದ್ರೂ ಸುತ್ತಾಡಕ್ಕೆ ಬಂದಾಗ ನಮ್ಮ ಜೊತೆ ಸೇರೋದು ಬಿಟ್ಟು ಬರೀ ಹುಡುಗಿರು ಅಂತ ಮಾತಾಡಿಸ್ತಾ ಇರ್ತಾನೆ ನೋಡಿ ಗೈಸ್. ನಮ್ಮ ಪ್ಲೇಸ್ ನೋಡ್ತೀರಾ ಗೈಸ್, ಎಲ್ಲಿ ಬಂದಿದ್ದೀವಿ ಅಂತೇಳಿ ನೀವು ಶಾಕ್ ಆಗಿಬಿಡ್ಬೇಕು ಅಂತ. ಪ್ಲೇಸ್ ನೋಡಿ ಇದು ಹೆಂಗಿದೆ. ಇದು ಬ್ರಿಟಿಷ್ ಬಂಗ್ಲೆ ಅಂತೇಳಿ, ಬ್ರಿಟಿಷ್ ಬಂಗ್ಲೆಗೆ ಬಂದಿದ್ದೀವಿ. ಬ್ರಿಟಿಷ್ ಬಂಗ್ಲೆಯಲ್ಲಿ ಇದೇನಂತಾರೆ ಇದಕ್ಕೆ ಸೋನು? ಬಂಗ್ಲಾ ಅಲ್ಲ, ಹಳೆ ಕಾಲದ ಇದು. ಹಾಂ ಹೌದು, ಹೌದು ಗೈಸ್, ಹಳೆ ಕಾಲದ ಬ್ರಿಟಿಷ್ ಬಂಗ್ಲೆ ಅಂತ. ಇಲ್ಲಿ ನೋಡಿ, ಮಗಂಗೆ ಹಾಲು ಕೊಡಿಸ್ತಾ ಇದೆ. ಅಲ್ಲಿ ನೋಡಿ, ಜಸ್ಟಿನ್ ಫ್ರೆಂಡ್ ಇವನು. ಜಸ್ಟಿನ್ ಫ್ರೆಂಡ್ ಮತ್ತು ಜಸ್ಟಿನ್ ಫ್ರೆಂಡಿನ ಮಗ ನೋಡಿ ಗೈಸ್. ನಮ್ಮಮ್ಮ ಕಾರ್ಗಲ್ಗೆ ಹೋಗ್ಬಿಟ್ಟು ನನಗೆ ತಂದಿರೋ ಚಪ್ಪಲಿ ಯಾವ ಥರದ್ದು ಗೊತ್ತಾ? ಚಪ್ಪಲಿ ನೋಡಿದ್ರೆ ನೀವೇ ನಗ್ತೀರಾ ಗೈಸ್. ತೋರಿಸ್ಬೇಕಾ? ನೋಡಿ ಇಲ್ಲಿ ಅಜ್ಜನ ಥರ ಚಪ್ಪಲಿ ತಂದಿದ್ದಾರೆ ಗೈಸ್. ನೋಡಿ, ನನಗೆ ಅಜ್ಜ ಮಾಡಿಬಿಟ್ಟಿದ್ದಾರೆ. ನನಗಿನ್ನೂ 18 ವರ್ಷನೂ ಆಗಿಲ್ಲ ಕರೆಕ್ಟಾಗಿ, ಆಲ್ರೆಡಿ ಅಜ್ಜ ಮಾಡಿಬಿಟ್ಟಿದ್ದಾರೆ. ಏನು ಮಾಡೋದು ಗೊತ್ತಿಲ್ಲ. ಸರಿ ಗೈಸ್, ಆಮೇಲೆ ಸಿಗ್ತೀನಿ. ಒಂದೇನೋ ಫೋಟೋ ತೆಗಿಬೇಕು ಇಲ್ಲೊಂದೆರಡು ಫೋಟೋ ತೆಗ್ದು ಆಮೇಲೆ ಸಿಗ್ತೀನಿ ಗೈಸ್. ಬಾರೋ ಗೈಸ್, ನಿಮಗೊಂದು ಸೈಕ್ ಪ್ಲೇಸ್ ತೋರಿಸ್ತೀವಿ ಇವಾಗ ನಮ್ಮ ಜೋಗದಲ್ಲಿ. ಜೋಗ ಇರೋರಿಗೆಲ್ಲ ನೋಡಿರ್ತಾರೆ ಇದು, ಬಟ್ ಜೋಗ ಇಲ್ಲದೆ ಇರೋರು ಫ್ಯಾನ್ಸ್ಗಿದು. ನೋಡಿ ತೋರಿಸ್ತೀನಿ, ಒಂದು ನಿಮಿಷ ಮೆಟ್ಲು ಇಳಿತಾ ಇದ್ದೀನಿ. ಸುಮಾರು ಮೆಟ್ಲು ಇಳಿದಾದ್ಮೇಲೆ ಸಿಗೋದದು ಜಾಗ. ಜೋಗ ಇರೋರೆಲ್ಲ ಆಲ್ಮೋಸ್ಟ್ ಅಲ್ಲಿ ಬಂದಿರ್ತಾರೆ ಇಲ್ಲಿ. ನೋಡಿ ಗೈಸ್, ನೋಡ್ತೀಯಾ? ನೋಡಿ ಈ ಕಡೆಯಿಂದನೂ ನೋಡ್ಬೋದು. ಅಲ್ಲಿದೆಯಲ್ಲ, ಅಲ್ಲಿ ನೋಡಿ, ಅಲ್ಲಿ ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಲ್ಲಿ ನೆಕ್ಸ್ಟು ಅಲ್ಲಿಂದ ಇಲ್ಲಿ ಗಂಟ ಜಿಪ್ಲೈನ್ ಇದೆ. ಏನೇನೋ ಮಾಡ್ತಾ ಇದ್ದಾರೆ ಹೊಸದಾಗಿ. ನೀವು ಬರ್ರಿ ಗೈಸ್ ಜೋಗ ಫಾಲ್ಸಿಗೆ ಒಂದ್ಸತಿ. ಗೈಸ್ ಅಲ್ಲಿ ಇವಾಗ ಜಸ್ಟು ನಾವು ಅಲ್ಲಿಂದ ಬರ್ತಾಯಿದ್ವಿ ವಾಪಸ್ಸು. ಬಾಂಬೆ ಟಿವಿ ಅಲ್ಲಿ ತೋರಿಸಿದ್ನಲ್ಲ, ಆ ಪ್ಲೇಸಿಂದ ವಾಪಸ್ ಬರ್ತಾಯಿದ್ವಾ. ನಮ್ಮ ಮುಂದೆಯಿಂದ ಒಂದು ಹುಡುಗಿ ಪಾಸ್ ಆದ್ಲು. ಅವಳು ವೀಡಿಯೋ ಕಾಲಲ್ಲಿ ಮಾತಾಡ್ತಿದ್ಲು, ಯಾರ ಜೊತೆನೋ ಗೊತ್ತಿಲ್ಲ. ಒಟ್ಟು ಅವಳು ಏನಂದ್ಲು ಗೊತ್ತಾ? ಇಲ್ಲಿ ಲೈಕ್ ಮುಂಗಾರು ಮಳೆ ಫಿಲಮ್ ಶೂಟಿಂಗ್ ನಡೆದಿತ್ತು ಇಲ್ಲಿ ಮುಂಚೆ. ಅವಳು ಮುಂಗಾರು ಮಳೆ ಫಿಲಮ್ ಅನ್ನೋದ್ಬಿಟ್ಟು ಮಂಗಾರು ಮಳೆ ಫಿಲಮ್ ಮೂವಿ ನಡೆದಿತ್ತು ಇಲ್ಲಿ ಅಂತ. ಫೋಟೋಸ್ ತೆಗಿದ್ದೀನಲ್ಲ, ಅದಕ್ಕೆ ಮಂಗ್ ಥರ ಸಾಂಗ್ಸ್ ಹಾಕ್ಬೇಡ. ಯಾವ ಥರ ಹಾಕೋದು ಟ್ರಾನ್ಸ್ಪೋರ್ಟ್ಗೆ ಯಾವ ಥರ ಹಾಕ್ಬೇಕು ಅಂದರೆ ಸಾಂಗ್ ಹಾಕ್ಬೇಕು. ಹೇಳಿದ್ರೆ ಬಜ್ಜಿ ನೋಡಿ, ಛತ್ರಿಲಿ ಮೀನ್ ಸಿಗಲ್ಲ, ಹಿಡಿಯಕ್ಕೆ ಹೋಗ್ಬೇಡ. ಯಾರೋ ಛತ್ರಿಲಿ ಮೀನು ಹಿಡಿತಾ ಇದ್ದಾನೆ, ಚಿಕ್ಕ ಹುಡುಗ ಪಾಪ. ಏನು ಗೊತ್ತಾಗಲ್ಲ ಇರಬೇಕು, ಅದಕ್ಕೆ ಹೇಳ್ಕೊಬಂದಿ ಅವನಿಗೆ ಛತ್ರಿಲಿ ಮೀನು ಹಿಡಿಬೇಡ, ಸಿಗಕ್ಕೆ ಹೋಗಲ್ಲ ಅಂತ ಹೇಳಿ. ಇವಾಗೆಲ್ಲ ಸುತ್ತಾಡಿದ್ದೆಲ್ಲ ಆಯಿತು. ಇವಾಗೆಲ್ಲ 3 ಜನಕ್ಕೂ ಸುತ್ತಾಗ್ತಿದೆ. ಮನೆಗೆ ಹೋಗ್ತೀವಿ. ಮನೆಗೆ ಊಟ ಡ್ರೈವರ್ ಸರಿ ಇಲ್ಲ ಗೈಸ್, ನಮ್ಮ ಡ್ರೈವರು. ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ಸಂಪಾಗಿ ಮಲ್ಕೊಳೋದು ಇವಾಗ. ನೋಡಿ, ಮನೆ ಹೋಗ್ಬಿಟ್ಟು ಊಟ ಮಾಡಿ ಟಿವಿ ಗೈಸ್. ಇವಾಗ ಮತ್ತೆ ಫೋಟೋ ಶೂಟಿಂದ ಬಂದು ಮತ್ತೆ ಊಟ ಮಾಡಿದ್ವಿ. ಊಟ ಮಾಡಿದ್ಮೇಲೆ ಮತ್ತೆ ನನಗೆ ಯಾಕೋ ಫೋಟೋ ತಕ್ಕೋಬೇಕು ಅನಿಸ್ತು. ಅದಕ್ಕೆ ಮತ್ತೆ ನಾನು ರೆಡಿಯಾಗಿ ಫೋಟೋ ಶೂಟ್ಗೆ ಹೋಗ್ತಾ ಇದ್ದೀನಿ. ಇವಾಗ ಫೋಟೋ ಶೂಟಿಗೆ ಹೋಗ್ಬಿಟ್ಟು ಅಲ್ಲೋಗಿ ಸಿಗ್ತೀನಿ ಗೈಸ್. 4 ಫೋಟೋ ಹುಚ್ಚಿಗೆ ಮಸ್ತಾಗಿ ರೆಡಿಯಾಗಿ ಬಂದೆ. ನೋಡಿದ್ರೆ ಫೋಟೋಗಳೇ ಚೆನ್ನಾಗಿ ಬರ್ತಾಯಿಲ್ಲ. ಅದಕ್ಕೆ ಬೇಜಾರಾಗಿಬಿಡ್ತು, ನನಗೆ ತುಂಬ ಬೇಜಾರಾಗಿದೆ ಗೈಸ್. ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಅನಿಸ್ತಾ ಇದೆ ಇವತ್ತು ಫುಲ್ಲು. ಏನು ಮಾಡೋದು ಗೊತ್ತಿಲ್ಲ. ಕೈಕೊಂತಾನಂತೆ ಗೈಸ್. ಇವನು ನೋಡ್ರಿ ಏನು ಹೇಳ್ತಾನೆ, ಏನು ಹೇಳ? ಕೈಗೊಂತಾನಂತೆ ಗೈಸ್. ನೋಡಿ ಇಲ್ಲಿ ಗೈಸ್, ಕೈ ಕೊಯ್ಕೊಂತಾನೆ. ಅದೆಲ್ಲ ಬಿಟ್ಟಾಕು ಮಗ, ನಿನಗೆ ಗೊತ್ತಿಲ್ಲ. ಲವ್ ಫೇಲ್ಯೂರ್ ಗೈಸ್. ನಿಮಗೆ ಚರ್ಚ್ ತೋರಿಸ್ಬೇಕಂತ ಬಂದ್ಬಿಟ್ಟು ಮಳೆಯಲ್ಲಿ ಸಿಕ್ಕಾಕೋಬಿಟ್ವಿ ಗೈಸ್. ಇಲ್ಲಿ ಭಾರಿ ಮಳೆ ಬರ್ತಾ ಇದೆ. ಅವ್ನು ನೋಡಿ, ಒಳಗೆ ಹೋಗ್ಬೇಡ ಕಣ ಗೈಸ್. ಮಳೆ ನಿಂತ್ಬಿಡ್ತು. ಇದು ನಮ್ಮ ಚರ್ಚ್ ಫುಲ್ಲು ಸುತ್ತಲೂ ಸರೌಂಡಿಂಗ್ಸ್ ನೋಡಿ ಹಿಂಗೆ. ಇದು ಸುತ್ತಲೂ ಇದು ಫ್ರಂಟ್ ಗೇಟ್ ಗೈಸ್. ಫ್ರಂಟ್ ಗೇಟ್ ಅಲ್ಲ, ಫ್ರಂಟ್ ಡೋರ್. ಆಮೇಲೆ ಹಿಂಗೆ ಹೋದರೆ ಇಲ್ಲಿ ಕೆಳಗೆ ದೊಡ್ಡ ದೇವ್ರದ್ದು ಮೂರ್ತಿ ಇದೆ. ಆಮೇಲೆ ಅದು ಚರ್ಚ್ ಹಾಲ್. ಆಮೇಲೆ ಹಿಂಗೆ ಬಂದರೆ ಇಲ್ಲೂ ಸುಮಾರು ಇದಿದ್ದಾವೆ.
ಆಮೇಲೆ ಇವತ್ತಿಗೆ ಸುಸ್ತಾಗ್ಬಿಟ್ಟಿದೆ ಗೈಸ್ ನನಗೆ ತುಂಬ. ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಫೋಟೋ ಗೀಟೋ ಎಲ್ಲ ತಕ್ಕೊಂಡು. ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಗೈಸ್. ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇದು ನಂದು ಹೊಸ ಚಾನಲ್ ಅಂತ ಹೇಳ್ತಿರೋದು, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ನಂದು ಏನೇನು ಚೇಂಜಸ್ ಆಗಬೇಕು ನೀವೇ ಹೇಳಿ, ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಏನೇನು ಚೇಂಜಸ್ ಆಗಬೇಕು ಅಂಥೇಳಿ. ಮತ್ತು ನಾನು ಹಿಂದೀಲಿ ಮಾಡಲಾ ಅಥವಾ ಕನ್ನಡದಲ್ಲಿ ಮಾಡಲಾ ಅಂತ ಕಮೆಂಟ್ ಮಾಡಿ ಗೈಸ್. ಬಾಯ್ ಗೈಸ್.